ಮಹಾಪುರಿಗಳ ಸ್ವಾಮೀಜಿಗಳ ಒಂದು ಜನ್ಮದಿನಾಚರಣೆ ಪ್ರಯುಕ್ತ ಇವತ್ತು ಮಠಕ್ಕೆ ಬಂದು ನಮ್ಮೆಲ್ಲ ಸದ್ಭಕ್ತರ ಒಂದು ನೇತೃತ್ವದಲ್ಲಿ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ನಮ್ಮ ಗೌರವಾನ್ವಿತ ನಾಯಕರಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಂದಿದ್ದಾರೆ. ಹಾಗೆ ಸನ್ಮಾನಿಸುತ್ತ ನಮ್ಮ ಮಲ್ಕಾಪುರಿ ಅವರು ಸಹ MLC ಅವರು ಕೂಡ ಇದ್ದಾರೆ. ನಮ್ಮ ಎಲ್ಲ ಸದ್ಭಕ್ತರ ನೇತೃತ್ವದಲ್ಲಿ ಒಳ್ಳೆಯ ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಒಂದು ಯಾವುದೇ ಒಂದು ಸವಾಲಿನ ಒಂದು ಸಂದರ್ಭದಲ್ಲಿ ಎಲ್ಲ ಗುರುಗಳ ಒಂದು ಆಶೀರ್ವಾದನ ತೆಗೆದುಕೊಂಡು ಹೋಗುವಂಥದ್ದು ಮೊದಲಿಂದಲೂ ಕೂಡ ನಮ್ಮಲ್ಲಿ ಬಂದಂಥ ಒಂದು ಪದ್ಧತಿ. ಅವರ ಆಶೀರ್ವಾದನ ಬೇಡಿ ರಾಷ್ಟ್ರದ ಒಂದು ಹಿತದೃಷ್ಟಿಯಿಂದ ನಿಮ್ಮ ಆಶೀರ್ವಾದ ಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ವಿ. ಗುರುಗಳು ಕೂಡ ಹಾರೈಸಿದ್ದಾರೆ. ಮತ್ತು ಗುರುಗಳ ಹುಟ್ಟಿದಬ್ಬ ಕೂಡ ಅವ್ರ ಶಿಷ್ಯರಾಗಿ ಬಂದು ಪಾಲ್ಗೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಕಳೆದ 3 ವರ್ಷಗಳಿಂದಲೂ ಕೂಡ ಅವರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಬಂದು ಪಾಲ್ಗೊಳ್ಳುವಂಥ ಮೊದಲಿಂದಲೂ ಕೂಡ ನಮ್ಮಲ್ಲಿ ಇರುವಂಥ ಒಂದು ಪದ್ಧತಿ. ನಾವು ನಮ್ಮ ಪ್ರಶಾಂತು ನಮ್ಮ ಸ್ನೇಹಿತರೆಲ್ಲ ಬರ್ತಾ ಇರ್ತೀವಿ. ಅದೇ ರೀತಿ ಇವತ್ತು ಕೂಡ ಬಂದಿದೆ. ಇಲ್ಲ ಸರ್, ನಾವು ನಮ್ಮ ಕ್ಷೇತ್ರದ ಎಲ್ಲ ಒಂದು 5 ವರ್ಷದಲ್ಲಿ ಮಾಡಿದಂಥ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು, ರಾಷ್ಟ್ರೀಯತೆ, ಈ ವಿಚಾರಗಳನ್ನ ಇಟ್ಕೊಂಡು ನಾವು ಚುನಾವಣೆ ಹೋಗ್ತೀವಿ ಹೊರತು ಬೇರೆ ಯಾವ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡೋಂಥ ಪ್ರಸಂಗ ಬರಲ್ಲ ಸರ್. ರಾಜಕೀಯ ಯಾವುದೂ ಚರ್ಚೆ ಆಗಿಲ್ಲ. ಸಹಜವಾಗಿ ಎಲ್ಲ ಹೋದ ವಾರ ಬಂದಾಗ ಎಲ್ಲ ಗುರುಗಳ ಆಶೀರ್ವಾದನ ಪಡೆದುಕೊಂಡು ಹೋಗಿದ್ವಿ. ಆವಾಗ ಗುರುಗಳು ಸಿಗುವಂಥ ಅವಕಾಶ ನಂಗೆ ಸಿಕ್ಕಿದ್ದಿಲ್ಲ. ಇವತ್ತು ಅವ್ರ ಜನ್ಮದಿನಾಚರಣೆ ದಿನನೇ ಬಂದು ಆಶೀರ್ವಾದನ ಪಡ್ಕೊಳ್ತಾ ಹೋಗ್ತಾರೆ. ನಮಗೆ ಒಂದು ಯೋಗ ಅಂತ ಹೇಳಲಿಕ್ಕೆ ಇಚ್ಛೆ. ಅಲ್ಲ, ಎಲ್ಲ ಚುನಾವಣೆ ಸವಾಲಾಗೆ ತೊಗೊತೀವಿ. ಯಾವುದೂ ಕೂಡ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸವನ್ನು ಮಾಡದೆ ಹೋದ ಬಾರಿ ಆಶೀರ್ವಾದ ಮಾಡಿದ್ಮೇಲೆ ಕಳೆದ 5 ವರ್ಷದಿಂದ ಕಾರ್ಯಕರ್ತರ ಮಧ್ಯೆ ಇರುವಂಥವ್ರು ಪಾಪ ಈಗ ಬೇರೆಯವರು ಅಲ್ಲೊಬ್ಬ ಬಂದಿರ್ತಾರೆ. ತಲೆ ಕೆಡಿಸ್ಕೊಳ್ಳೋ ಪ್ರಸಂಗ ಬರಲ್ಲ. ಅದು ಯಾವುದು ಕೂಡ ನಂಗೆ ಗೊತ್ತಿಲ್ಲ ಸರ್. ನಾನೊಬ್ಬ ಪಕ್ಷದ ಯಾವುದೂ ಜವಾಬ್ದಾರಿ ಇಲ್ಲ. ನಾನೊಬ್ಬ ಲೋಕಸಭಾ ಚುನಾಯಿತ ಪ್ರತಿನಿಧಿ ಮಾತ್ರ. ನೋಡ, ಅದು ಯಾವುದು ಕೂಡ ನಾನು ಒಂಥರ ಈ ಕುದುರೆಗೆ ಇದು ಕಟ್ಟಿರ್ತಿರಲ್ಲ, ಏನು ಕಣ್ಣಿಗೆ ಜೀನನ್ನು ಹಾಕ್ಕೊಂಡು ನನ್ನ ಪಾಡಿಗೆ ಮೋದಿಜಿ ಭಾರತೀಯ ಜನತಾ ಪಕ್ಷ ಈ ಚೌಕಟ್ಟಲ್ಲಿ ಚುನಾವಣೆಯನ್ನು ಮಾಡ್ತಾ ಇದ್ದೀನಿ. ಇಲ್ಲ, ಹೇಳಿದ್ನಲ್ಲ ನನ್ನ ಯಾವ ಎಫೆಕ್ಟು ಇನ್ನೊಂದು ಯಾವುದೂ ಮಾತಾಡಲ್ಲ ಸರ್. ನನಗೆ ಕಮಲದ ಬಗ್ಗೆ, ರಾಷ್ಟ್ರೀಯತೆ ವಿಚಾರಗಳ ಬಗ್ಗೆ, ಮೋದಿಜಿಯವ್ರ ಬಗ್ಗೆ, ಸನ್ಮಾನಿಸಿದ ಯಡಿಯೂರಪ್ಪನವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು, ಎಲ್ಲದೂ ವಿಚಾರಗಳನ್ನು ಇಟ್ಕೊಂಡು ಮತ್ತು ವಿಶೇಷವಾಗಿ ನಮ್ಮ ಕಾರ್ಯಕರ್ತರ ಒಂದು ಪರಿಶ್ರಮ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಹಾಗಾಗಿ ಆ ವಿಚಾರಗಳನ್ನ ಇಟ್ಕೊಂಡು ನಾವು ಚುನಾವಣೆ ಮಧ್ಯೆ ಸ್ಪರ್ಧೆ ಮಾಡ್ತಾರೆ. ಬಿಜೆಪಿ ವಿರುದ್ಧ ಅಲ್ಲ ಸರ್, ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧ ಅವರು ಪ್ರತಿ ಬಾರಿನೂ ಅದನ್ನೇ ಹೇಳ್ತಾರೆ ಸರ್. ಯಾರು ನಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ ಅನ್ನೋ ಬಗ್ಗೆ ನಾವು ಯಾರು ಕೂಡ ಮೊದಲಿಂದಲೂ ಕೂಡ ಅದು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆಂದರೆ ನಾವು ನಮ್ಮ ಪಾಸಿಟಿವ್ ವಿಚಾರಗಳನ್ನ ಇಟ್ಕೊಂಡು ಹೋಗಬೇಕಾದಾಗ ನಮ್ಮ ವಿರುದ್ಧ ಯಾರು ನಿಂತ್ಕೊಂಡಿದ್ದಾರೆ ಏನು ಇದು ಯಾವುದು ಕೂಡ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಸರ್. ಈ ಚುನಾವಣೆಯಲ್ಲಿ ಯಾಕೆ ಕ್ರಿಯೇಟ್ ಆಯಿತು ಅಂತ ಒಂದೊಂದು ಚುನಾವಣೆಯಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಸವಾಲುಗಳನ್ನು ಎದುರಿಸುವಂಥ ಒಂದು ಪ್ರಯತ್ನಗಳು ಇದ್ದೇ ಇರುತ್ತೆ. ಚುನಾವಣೆ ಸವಾಲು, ವಿಶ್ವಾಸ ಇದೆ. ಶಿವಮೊಗ್ಗ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ರಾಷ್ಟ್ರೀಯತೆ ವಿಚಾರ ಇಟ್ಕೊಂಡು ಜಿಲ್ಲಾ ಪಂಚಾಯತಿಯಲ್ಲಿ ಏನು ಮಾಡಬೇಕು, ವಿಧಾನಸಭಾ ಚುನಾವಣೆಯಲ್ಲಿ ಏನು ಮಾಡಬೇಕು, ಲೋಕಸಭಾ ಚುನಾವಣೆಯಲ್ಲಿ ಏನು ಮಾಡಬೇಕು, ಅತ್ಯಂತ ಪ್ರಜ್ಞಾವಂತರಿದ್ದಾರೆ. ರಾಜ್ಯದ ಜನ ಪ್ರಜ್ಞಾವಂತರಿದ್ದಾರೆ. ನಾನು ಕಾಗಿನೆಲೆ ಗುರುಪೀಠದಲ್ಲಿ ನಿಂತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀನಿ. 100ಕ್ಕೆ 100 ಹೆಚ್ಚಿನ ಇದರಲ್ಲಿ ಮೋದಿಜಿಯವರಿಗೆ ಆಶೀರ್ವಾದ ಮಾಡುವಂಥ ಒಂದು ಅವಕಾಶ ನಮ್ಮ ಕರ್ನಾಟಕ ರಾಜ್ಯದಿಂದ ಆಗುತ್ತೆ ಅಂತೇಳಿ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛೆ. ಚಿನ್ನಹಳ್ಳಿಯಲ್ಲಿ ನೀವು ನಿಂತಿದ್ದೀರಾ, ಆದ್ರೆ ಒಂದು ಕಡೆ ಮೋದಿ ಫೋಟೋ ವಾರ್ ನಡೀತಾ ಇತ್ತು ಸರ್ ಅಲ್ಲಿ. ಬಟ್ ಮೋದಿ ಫೋಟೋ ಬಳಸ್ತಾ ಇದ್ದಾರೆ. ಅದು ಸಾಕಷ್ಟು ಇತ್ತು. ಮೋದಿಜಿಯವರು ಎಲ್ಲರ ಮನಸ್ಸಲ್ಲೂ ಇದ್ದಾರೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕೃತವಾದಂಥ BJPಯ ಅಭ್ಯರ್ಥಿ ಯಾರು ಇರ್ತಾರೆ ಅವರಿಗೆಲ್ಲ ರೀತಿಯಂಥ ಒಂದು ಅವಕಾಶ ನಮ್ಮ ಪಕ್ಷದ ಚೌಕಟ್ಟಲ್ಲಿ ಇರುತ್ತೆ. ಸಂತೋಷ, ಒಳ್ಳೆಯದಾಗಲಿ ಸರ್. ಸರ್, ಇದುವರೆಗೂ ಸೀರಿಯಸ್ ಮೀಟಿಂಗ್ ಆಯಿತು, ಯಾರು ಸಂಧಾನ ಕೇಳಿದಿಲ್ಲ, ನಿಂತರೆ ನಿಲ್ಲಿ ಅನ್ನೋ ಭಾವನೆನಾ ಸರ್? ಸರ್, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಅಭ್ಯರ್ಥಿ ಮಾತ್ರ ಸರ್. ನಾನು ಆ ಥರ ಸಂಧಾನ ಅಷ್ಟು ದೊಡ್ಡವ್ರ ಬಗ್ಗೆ ಇದೆಲ್ಲದೂ ಕೂಡ ಸಂಘಟನೆ ನೋಡುತ್ತೆ ಹೊರತು ನನಗೆ ಪಕ್ಷ ಅವಕಾಶ ಕೊಟ್ಟಿದ್ದಾರೆ 4ನೇ ಬಾರಿಗೆ. ಅದನ್ನ ಇಟ್ಕೊಂಡು ಕಾರ್ಯಕರ್ತರ ಮಧ್ಯೆ ಚುನಾವಣೆ ಮಾಡೋದನ್ನು ಬಿಟ್ಟರೆ ಬೇರೆ ಯಾವ ವಿಚಾರದ ಬಗ್ಗೆನೂ ನಾನು ಗಮನಿಸಿದೆ. ಮಾಡ್ಬೋದು ಸರ್. ನಾನೊಬ್ಬ ಜಿಲ್ಲೆಗೆ ಸೀಮಿತವಾದಂಥ ಒಬ್ಬ ಚುನಾಯಿತ ಪ್ರತಿನಿಧಿ. ಆ ಥರ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಯಾವ್ಯಾವ ಬೆಳವಣಿಗೆ ಆಗುತ್ತೋ ಅದು ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಒಂಥರ ನೀವು ಹೇಳ್ತಿರೋ ಪ್ರಶ್ನೆ ಕೇಳಿದ್ರೆ ಈ ಹೆಂಡತಿಗೆ ಹೊಡೆಯೋದು ಬಿಟ್ಟೆ ಅಂದರೆ ಹೊಡಿತಿದ್ದೆ ಅಂತ ಆಗುತ್ತೆ. ಬಿಟ್ಟಿಲ್ಲ ಅಂತ ಹೇಳಬೇಕು. ಕಷ್ಟ ನಮ್ಮ ಮಾಧ್ಯಮ ಸ್ನೇಹಿತರಿಗೆ. ಎಸ್ ಸರ್, ನಮಸ್ಕಾರ. ಥ್ಯಾಂಕ್ ಯು ಸರ್. 100ಕ್ಕೆ 100 ಮೋದಿಜಿಯವರು ನಮ್ಮ ಶಿವಮೊಗ್ಗದಲ್ಲಿ ಗೆಲ್ತಾರೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು.